ನೀವೇನಾದರೂ ಒಂದೊಳ್ಳೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬೇಕು ಅಂದರೆ ಈ ಸಿನಿಮಾನ ಮಿಸ್ ಮಾಡಲೇಬೇಡಿ. ಅದು ಯಾವ ಸಿನಿಮಾ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಕಾಮಿಡಿ ಮೂವೀಸ್ ಯಾವ ಹೆಚ್ಚು ಸದ್ದು ಮಾಡಲ್ಲ ಅಂಡ್ ಚೆನ್ನಾಗಿದ್ರು ಕಮರ್ಷಿಯಲ್ ಆಗಿ ಹಿಟ್ಟಾಗುತ್ತೆ, ಬಟ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸದ್ದು ಮಾಡಲ್ಲ. ಬಟ್ ನಾನು ಇವಾಗ ಹೇಳೋ ಸಿನಿಮಾ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಅದು ಯಾವ ಸಿನಿಮಾ ಅಂದರೆ ವಿಕ್ಟರಿ ವೆಂಕಟೇಶ್ ಅವರ ಸಂಕ್ರಾಂತಿಗೆ ವಸ್ತುನ. ಈ ಸಿನಿಮಾ ಬರೋಬ್ಬರಿ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇನ್ನು ಈ ಸಿನಿಮಾ ಆನ್ಲೈನ್ ಸ್ಟೋರಿ ಬಂದು ಒಬ್ಬ ಪೊಲಿಟಿಷಿಯನ್ಗೆ ತುಂಬ ಬೇಕಾದಂಥ VIP ವ್ಯಕ್ತಿನ ಕಿಡ್ನಾಪ್ ಮಾಡ್ತಾರೆ ಅಂಡ್ ಅವರು ರಿಟರ್ನ್ ಬರಲಿಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಅಂಡ್ ಅವಾಗ ಅವನ ರಿಟರ್ನ್ನ ಕರ್ಕೊಂಡು ಬರೋಕ್ಕೆ ಸರಿಯಾದ ವ್ಯಕ್ತಿನೇ ಹೀರೋ. ಇನ್ನು ಸಿನಿಮಾ ಹೇಗಿದೆ ಅಂದರೆ ದೇವರಾಣೆಗುರು ಫಸ್ಟ್ ಹಾಫ್ ಅಂತೂ ಹೊಟ್ಟೆ ನೋವು ಬರುತ್ತೆ, ಹಂಗೆ ನಗ್ತೀರ. ಫಸ್ಟ್ ಹಾಫಲ್ಲಿ ಹೀರೋ ಮಗನ ಕ್ಯಾರೆಕ್ಟರ್ ಇದೆ. ಆ ಮಗನ ಕ್ಯಾರೆಕ್ಟರ್ ನೋಡಿದ್ರಂತೂ ನೀವು ನಗ್ದಲ್ಲೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಾಮಿಡಿ ಇದೆ. ಅಂಡ್ ಹುಡುಗ ಕೂಡ ಹೊಸಬಾರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂಡ್ ಕಾಮಿಡಿ ಅಂತೂ ಸಕ್ಕತ್ತಾಗಿದೆ. ಬಟ್ ಸೆಕೆಂಡ್ ಹಾಫಲ್ಲಿ ಒಬ್ಬ ಗಂಡು ತನ್ನ ಹೆಂಡತಿ ಅಂಡ್ ಅವನ ಮಾಜಿ ಪ್ರೇಯಸಿ ಮಧ್ಯೆ ಸಿಕ್ಕಾಕ್ಕೊಂಡು VIP ರಿಟರ್ನ್ ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ. ಅಂಡ್ ರಿಟರ್ನ್ ಕರ್ಕೊಂಡು ಬರೋಕ್ಕೆ ಹೋದಾಗ ಏನೇನು ಅನಾಹುತ ಆಯಿತು ಅಂಡ್ ಅವರು ಆ VIP ಕರ್ಕೊಂಡು ಬರ್ತಾರಾ ಇಲ್ವಾ ಅನ್ನೋದೇ ಸ್ಟೋರಿ. ಇನ್ನು ಸಾಂಗ್ಸ್ಗೆ ಬರೋದಾದರೆ ಸಾಂಗ್ಸ್ ಎರಡೂ ಇಷ್ಟ ಆದವು ಅಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂಡ್ BGM ಪರವಾಗಿಲ್ಲ, ಎಂಗೇಜಿಂಗ್ ಆಗಿತ್ತು. ಇನ್ನೂ ನೀವೇನಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ZEE5ನಲ್ಲಿ ಅವೈಲಬಲ್ ಇದೆ, ಕನ್ನಡದಲ್ಲೂ ಲಭ್ಯವಿದೆ. ನೀವೇನಾದರೂ ಇನ್ನೂ ಸಿನಿಮಾ ನೋಡಿಲ್ಲ ಅಂದರೆ ZEE5ನಲ್ಲಿ ನೋಡಿ. ಇನ್ನೂ ಹೆಚ್ಚು ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಸಿನಿಮಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.